ಬಸವಣ್ಣವರ ಜಯಂತಿಯ ಮೆರವಣಿಗೆ ನಡೀತಾ ಇದೆ. ಅದರಲ್ಲಿ ನಮ್ಮ ಜೊತೆ ಶ್ರೀಗಳಿದ್ದಾರೆ, ಬನ್ನಿ ಅವರನ್ನೇ ಮಾತಾಡ್ಸೋಣ. ಬಸವ ಜಯಂತಿಯ ಕುರಿತು ಜನಾಶೀರ್ವಾದ ಏನು ಮಾಡ್ತೀರಿ ಇವತ್ತು ಈ ದಿನ ನೀವು? ಬಸವಣ್ಣ ಅಂತಂದ್ರೆ ಅದು ಬದುಕು, ಬಸವಣ್ಣ ಅಂತಂದರೆ ಕಾಯಕ, ಬಸವಣ್ಣ ಅಂತಂದರೆ ಸತ್ಯ. ಬಸವಣ್ಣನ ಹೆಸರು ಹೇಳಬೇಕು ಅಂತಂದರೆ ನಾವು ಪರಿಶುದ್ಧವಾದ ಕಾಯಕವನ್ನು ಮಾಡಬೇಕು. ನಾವು ಕಾಯಕ ಮಾಡಿ ಬಂದ ಹಣದಲ್ಲಿನೇ ದಾಸೋಹ ಮಾಡಬೇಕು ಅನ್ನುವುದು ಬಸವಣ್ಣನವರ ಪರಿಕಲ್ಪನೆ. ಬಹುಶಃ ಬಸವಣ್ಣನವರು ಕೇವಲ ರಾಜ್ಯ ದೇಶಕ್ಕಷ್ಟೇ ಅಲ್ಲ, ಇಡೀ ವಿಶ್ವಕ್ಕೇ ಬೇಕಾಗಿರುವಂಥವರು. ಅವರ ಆದರ್ಶವನ್ನು ಇಡೀ ವಿಶ್ವ ಅನುಸರಿಸ್ತಾ ಇದೆ. ಇವತ್ತು ಬೆಳಗಾವಿಯೊಳಗೆ ಇಡೀ ರಾಜ್ಯವೇ ಹೆಮ್ಮೆ ಪಡ್ತಕ್ಕಂಥ ಬಸವೇಶ್ವರರ ಜಯಂತಿ ಉತ್ಸವವನ್ನು ಅಖಿಲ ಭಾರತ ವೀರಶೈವ ಮಹಾಸಭೆ ಮತ್ತು ಉಳಿದ ಎಲ್ಲ ಸಂಘಟನೆಗಳು ಅದ್ಧೂರಿಯಾಗಿ ಮಾಡ್ತಾ ಇದ್ದಾವೆ. ನಾವೆಲ್ಲರೂ ಕೂಡ ಬಸವಣ್ಣನವರ ವಿಚಾರಗಳನ್ನು ಹೇಳುವುದಷ್ಟೇ ಅಲ್ಲ, ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕಿದರೆ ಖಂಡಿತವಾಗಿಯೂ ಜಯಂತಿ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದೆ ಅನ್ನೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಎಲ್ಲರಿಗೂ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈಗ 3 ದಿನಗಳಿಂದ ಬಸವ ಜಯಂತಿ ಅಂಗವಾಗಿ ಬಸವಣ್ಣವರ ಕುರಿತು ಉಪನ್ಯಾಸ, ವಚನಗಳ ವಿಶ್ಲೇಷಣೆ, ಲಿಂಗಾಯತ ಧರ್ಮದ ಪ್ರಚಾರ ಪ್ರಸಾರ ಕಾರ್ಯಕ್ರಮ ನಿರಂತರ ನಡೆದುಕೊಂಡು ಬಂದು ಇವತ್ತು ಬಸವಣ್ಣವರ ಮೆರವಣಿಗೆ ನಾಡಿನಾದ್ಯಂತೆಲ್ಲ ಬೆಳಗಾವಿಯಲ್ಲಿ ನಡೀತಿರೋದು ಬಹಳ ಸಂತೋಷ ವಿಷಯ. ಈ ಸಂದರ್ಭದಲ್ಲಿ ಇವತ್ತು ಬೆಳಗಾವಿಯಲ್ಲಿ ಮಳೆಯಾಗಿದೆ, ಬಹಳ ಸಂತೋಷ. ಬಸವಣ್ಣವ್ರ ಕೃಪೆಯಿಂದ ಎಲ್ಲ ಕಡೆಗೂ ಮಳೆ ಆಗಲಿ, ಬೆಳೆ ಚೆನ್ನಾಗಿ ಬರಲಿ, ಜನರು ಬಸವಣ್ಣವರ ತತ್ವಗಳನ್ನು ಆದರ್ಶವಾಗಿಟ್ಟುಕೊಂಡು ಸುಖ ಶಾಂತಿ ಸಮೃದ್ಧಿಯಿಂದ ಬದುಕಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭ ಹಾರೈಸ್ತಾ ಇದ್ದೇನೆ. ಬಸವಲಿಂಗಾಯ ನಮಃ. ಬೆಳಗಾವಿ ಜಿಲ್ಲೆಯ ನಗರ ಪಟ್ಟಣದ ಎಲ್ಲ ವಿವಿಧ ಬಸವ ಸಂಘಟನೆಗಳ ಪರವಾಗಿ ಬಸವ ಜಯಂತಿಯ ಅದ್ದೂರಿ ಉತ್ಸವದ ಚನ್ನಮ್ಮ ಸರ್ಕಲ್ನಲ್ಲಿ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಬಹಳಷ್ಟು ಕಡೆಗೆ ಬಸವ ಜಯಂತಿ ಉತ್ಸವವನ್ನು ಎಲ್ಲ ಮಠ ಮಂದಿರಗಳಲ್ಲೂ ಕೂಡ, ಧಾರ್ಮಿಕ ಕೇಂದ್ರಗಳಲ್ಲೂ ಕೂಡ, ಇಡೀ ಕರ್ನಾಟಕ ರಾಜ್ಯದಾದ್ಯಂತ, ದಕ್ಷಿಣ ಭಾರತದಾದ್ಯಂತ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಈ ನಗರ ಭಾಗದಲ್ಲಿ
ಎಲ್ಲ ವಿವಿಧ ಪರ ಬಸವ ಸಂಘಟನೆಗಳು ಬಸವ ಜಯಂತಿಯನ್ನು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಬಸವಣ್ಣನ ಬಗ್ಗೆ ಹೇಳಬೇಕಾದಂಥ ವಿಚಾರಗಳು ಎಲ್ಲ ಕಡೆಗೂ ಹೇಳ್ತಾರೆ. ಆದರೆ ಬಸವಣ್ಣನವರು ಅವತ್ತು ಕಲ್ಯಾಣದಲ್ಲಿ ಮಾಡಿದಂತಹ ಪ್ರಸಾದ ವ್ಯವಸ್ಥೆ, ಅಲ್ಲಿ ಮಾಡಿದಂತಹ ದಾಸೋಹ ಇವತ್ತಿಗೂ ಕನ್ನಡ ನಾಡಿನಲ್ಲಿ ಜಗತ್ತಿನ ಒಬ್ಬ ಮಹಾತ್ಮನ ಇತಿಹಾಸದಲ್ಲಿ ಅವನ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನು ನೋಡ್ತಾ ಹೋದರೆ ಇವತ್ತು ಕರ್ನಾಟಕದಲ್ಲಿ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಹಿಡ್ಕೊಂಡು ರಾತ್ರಿ 10-12ರವರೆಗೂ ಕೂಡ ಒಬ್ಬ ಬಸವಣ್ಣನ ಹೆಸರಿನ ಮೇಲೆ ಕರ್ನಾಟಕದಲ್ಲಿ 1,00,000 ಕ್ವಿಂಟಲ್ ಗೋಧಿ ಕುದೀತದಂತಂದರೆ ಅವನ ದಾಸೋಹದ ಮಹತ್ವ ಎಷ್ಟಿರಬಹುದನ್ನೋದು ನಾವೆಲ್ಲರೂ ಯೋಚನೆ ಮಾಡಬೇಕಾದಂತಹ ವಿಚಾರ. 1,00,000 ಕ್ವಿಂಟಲ್ ಬರೀ ಗೋಧಿ ಕುದೀತದೆ. ಅನ್ನ ಸಾರ ಎಲ್ಲ ನೋಡಿದ್ರೂ ಕೂಡ ಇಡೀ ಬೆಳಗಾವಿಯ ಸಿಟಿ ಭಾಗವನ್ನು ಒಂದು ತೆಪ್ಪು ಬಡಿದ್ರೂ ಕೂಡ ಅವನ ಪ್ರಸಾದದ ವ್ಯವಸ್ಥೆ ಮುಗಿಯಲ್ಲ. ಆ ರೀತಿಯಲ್ಲಿ ದಾಸೋಹದ ಮಹತ್ವವನ್ನು ಬಸವಾದಿ ಪ್ರಮುಖರು ಕೊಟ್ಟಿದ್ದಾರೆ. ಲಿಂಗವಂತ ಧರ್ಮ ಸಿದ್ಧಾಂತಗಳು ಎಲ್ಲ ಕಡೆಗೂ ಹೋಗಲಿ, ಬಸವಾದರ ವಚನ ಸಿದ್ಧಾಂತಗಳು ಕೂಡ ಮೂಢನಂಬಿಕೆ ವಿರೋಧವಾದಂತಹ ಸಿದ್ಧಾಂತಗಳು ಪ್ರಚಾರಕ್ಕೆ ಬರಲಿ ಅನ್ನುವಂತಹ ಮಾತನ್ನು ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೇವೆ. ಬಸವ ಬಸವ ಜಯಂತಿಯ ಶುಭಾಶಯವನ್ನು ನಾಡಿನ ಮಹಾಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ. ಬಹುತ್ವವನ್ನು ಹೊಂದಿದಂಥ ನಮ್ಮ ದೇಶ ಆಗಿರ್ಬೋದು, ವಿಶ್ವಕ್ಕಾಗಿರ್ಬೋದು, ಸಮಾನತೆಯನ್ನು ಸಾರಿದಂಥ ಬಸವಣ್ಣನವರ ಸಂದೇಶವನ್ನು ಇವತ್ತು ಆಚಾರ ಮಾಡೋದು, ಪ್ರಚಾರ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಇವತ್ತು ಭಾರತ ದೇಶಕ್ಕೆ ಸಾಂಸ್ಕೃತಿಕ ನಾಯಕ ನಮ್ಮ ಬಸವಣ್ಣನವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ಸ್ತ್ರೀ ಸಮಾನತೆಯನ್ನು ಎತ್ತಿ ಹಿಡಿದಂಥ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ನಾವು ಲಿಂಗಾಯತ ಸಂಘಟನೆ ಬೆಳಗಾವಿ ವತಿಯಿಂದ ಮಾತಾಡ್ತಾ ಇರೋದು. ನಾವು 890ನೇ ಬಸವ ಜಯಂತಿ ಆಚರಣೆ ಮಾಡುತ್ತೇವೆ. ಕರ್ನಾಟಕ ನಾಡಿನ ಸಮಸ್ತ ಜನತೆಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಅವ್ರಿಗೆ ಇದು ಕೊಡ್ರಲ್ಲ, ಶಲ್ಯ ಕೊಡ್ರಿ, ಶಲ್ಯ. ಮೊಟ್ಟ ಮೊದಲನೇದಾಗಿ ಸಮಸ್ತ ಲಿಂಗಾಯತ ಸಮಾಜಕ್ಕೆ ಹಾಗೂ ಎಲ್ಲ ಕರ್ನಾಟಕದ ಬಾಂಧವರಿಗೆ ಸ್ತ್ರೀ ಕುಲೋದ್ಧಾರಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಪ್ಪ ವಿಶ್ವಗುರು ಬಸವಣ್ಣನವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷವೂ ಬಸವ ಜಯಂತಿ ಆಚರಿಸ್ತಿದ್ದು, ಖರೆ ಈ ವರ್ಷ ಎಕ್ಸ್ಟ್ರಾ ಹುರುಪೈತಿ. ಯಾಕಂದರೆ ಈ ಸಲ ನಮ್ಮ ಅಪ್ಪ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕರನ್ನಾಗಿ ಘೋಷಿಸಿದ್ದಾರೆ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಸದಾ ಚಿರಋಣಿಯಾಗಿರ್ತೇವೆ. ಮತ್ತು ಅದೇ ರೀತಿ ಎಲ್ಲಕ್ಕಿಂತ ಹೆಚ್ಚು ನಮ್ಗೆ ಬಸವ ಜಯಂತಿ ಹೆಣ್ಮಕ್ಳಿಗೆ ಹೆಚ್ಚು ಸ್ಪೆಷಲ್. ಯಾಕಂದರೆ ಮೊಟ್ಟ ಮೊದಲು ಏನಾದರೂ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಿರ್ಬೋದು, ಸ್ತ್ರೀಯರನ್ನು ಮೇಲ್ತರಕ್ಕೆ ಪ್ರಯತ್ನ ಮಾಡಿದ್ದು ಯಾರಾದರೂ ಇದ್ರೆ ಅದು ಅಪ್ಪ ವಿಶ್ವಗುರು ಬಸವಣ್ಣನವರು. ಸ್ತ್ರೀ ಕುಲೋದ್ಧಾರಕ ಬಸವಣ್ಣನವರು ಅಂತ ಹೇಳೋಕ್ಕೆ ಇವತ್ತು ಹೆಮ್ಮೆ ಐತಿ. ಆದ ಕಾರಣ ಇವತ್ತು ಬಸವ ಜಯಂತಿ ಇದ್ದ ಕಾರಣ ಎಲ್ಲ ಏನಂತಂದ್ರೆ ನಾವು ಸ್ತ್ರೀ ಬಾಂಧವರಲ್ಲಿ ಏನು ವಿನಂತಿಸ್ಕೊತೇನಂದ್ರೆ, ದಯವಿಟ್ಟು ಎಲ್ಲರೂ ಮನ್ಯಾಗ ಕುಂಡ್ರದ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬಂದು ಈ ಮೆರವಣಿಗೆದಾಗ ಪಾಲ್ಗೊಂಡು ಆ ಬಸವ ಜಯಂತಿಗೆ ಒಂದು ಕಳೆ ತಂದು ಕೊಡಿ ಅಂತ ಕೇಳ್ಕೊತೀನಿ. ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ಆನಂದ್ ಗೂಡಸ್ ಅಂತೇಳಿ, ಕಾರ್ಯದರ್ಶಿ ರಾಷ್ಟ್ರೀಯ ಬಸವದಳ ಬೆಳಗಾವಿ. ಇವತ್ತಿನ ದಿವಸ 891ನೇ ಗುರು ಬಸವ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾಯಿದ್ದೇವೆ. ಅಪ್ಪ ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಈ ಭುವನದ ಭಾಗ್ಯವಾಗಿ ಹುಟ್ಟಿ ಬಂದರು. 850 ವರ್ಷಗಳ ಹಿಂದೆ ಆಗಿ ಹೋದಂಥ ಒಬ್ಬ ಮಹಾನ್ ಪುರುಷರನ್ನು ಇವತ್ತು ನಾವು ಸ್ಮರಣೆ ಮಾಡ್ತಾಯಿದ್ದೀವಪ್ಪ ಅಂದ್ರೆ ಅವರು ಮಾಡಿದಂಥ ಕಾರ್ಯ ಎಂಥದಂತ ಇವತ್ತಿಗೂ ನಮಗೆ ಗುರ್ತಾಗ್ತಾಯಿದೆ. ವಿಶ್ವದಲ್ಲಿ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಸ್ಥಾಪನೆ ಆಗಿದ್ದು 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ. ಅವರು ಕೊಟ್ಟಂಥ ವಚನ ಸಾಹಿತ್ಯ ಇಂದಿಗೂ ನಮಗೆ ದಾರಿದೀಪವಾಗಿದ್ದಾವೆ. ಇವತ್ತು ಮಹಿಳೆಯರು, ದೀನರು, ದಲಿತರನ್ನು ಉದ್ಧಾರ ಮಾಡಿದವರು ವಿಶ್ವದಲ್ಲಿ ಯಾರಾದರೂ ಇದ್ದರೆ ಅದು ವಿಶ್ವಗುರು ಬಸವಣ್ಣವರು ಒಬ್ಬರೇ. ಅದಕ್ಕಾಗಿ 891ನೇ ಬಸವ ಜಯಂತಿಯನ್ನು ಭಾಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದೇವೆ. ಭಾಳ ಮುಖ್ಯವಾಗಿ ಕರ್ನಾಟಕ ಸರ್ಕಾರ ಈ ಸಲ ಅಪ್ಪ ಗುರು ಬಸವಣ್ಣನವರನ್ನು ಅವ್ರು ಹುಟ್ಟಿ 850 ವರ್ಷ ಆದ ನಂತರ
ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ನಾವು ಬಿಂಬಿಸಿದಾರೆ. ಆ ಒಂದು ವಿಜೃಂಭಣೆಯನ್ನು ಇಟ್ಕೊಂಡು ಇವತ್ತಿನ ದಿವಸ ನಾವು ಈ ಗುರುಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಗುರು ಬಸವಣ್ಣವರು ಇಡೀ ವಿಶ್ವಕ್ಕನ್ನೇ ಒಳ್ಳೇದು ಮಾಡಲಿ. ಯಾಕಂದ್ರೆ ಅವ್ರದ್ದು ಒಂದೇ ಒಂದು ತತ್ವ, ಸರ್ವರಿಗೂ ಸಮಪಾಲ, ಸರ್ವರಿಗೂ ಸಮಬಾಳ, ಕಾಯಕವೇ ಕೈಲಾಸ, ದಾಸವೇ ದೇವಧಾಮ ಅನ್ನುವಂಥ ಒಂದು ಸಂದೇಶನ ಅವರು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಂಥ ಸಪ್ತಸೂತ್ರಗಳು ಕಳಬೇಡ ಕೊಲ್ಲಬೇಡ ಇವತ್ತಿನ ದಿವಸ ಕಾನೂನಲ್ಲಿ ಅಡಕವಾಗಿ ಬಂದಿದ್ದಾವೆ. ಅಂದರೆ ಅವ್ರು ಕೊಟ್ಟಂಥ ಪ್ರತಿಯೊಂದು ತತ್ವವು ಕೂಡ ನಮ್ಮ ಜಾಗತಿಕ ಮಟ್ಟದಲ್ಲಿ ಪ್ರಚಾರ ಆಗುವಂಥ ಒಂದು ಸಂದೇಶನ ಗುರು ಬಸವಣ್ಣವರು ಕೊಟ್ಟಿದ್ದಾರೆ. ಅದಕ್ಕಾಗಿ ಲಿಂಗಾಯತರಷ್ಟೇ ಅಲ್ಲ, ಇಡೀ ವಿಶ್ವನೇ ಅವರನ್ನು ಸ್ಮರಣೆ ಮಾಡುವಂಥ ಒಂದು ಸಂದರ್ಭ. ಅದಕ್ಕೆ ಅಪ್ಪ ಗುರು ಬಸವಣ್ಣವ್ರನ್ನ ಇವತ್ತು ನಾವು ಸ್ಮರಣೆ ಮಾಡ್ತಾ ಅವರನ್ನು ಹಾಡಿ ಹೊಗಳಿ ಅವರನ್ನು ಮೆರೆಸುವಂಥ ಕಾರ್ಯ ಇವತ್ತಿನ ದಿವಸ ನಾವು ಬಸವಭಕ್ತರು ಲಿಂಗಾಯತರು ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಇಡೀ ವಿಶ್ವಕ್ಕನ್ನೇ ಇವತ್ತಿನ ದಿವಸ ನಾನು ವಿಶ್ವಗುರು ಬಸವಣ್ಣವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿ. ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಜೊತೆಗೆ ಶಿವ ಜಯಂತಿಯು ಕೂಡ, ಅದ್ರ ಜೊತೆಗೆ ಇವತ್ತು ನಿನ್ನೆ ತಾನೇ SLC ರಿಸಲ್ಟು ಬಂದಿದೆ. ಅದ್ರ ಎಲ್ಲ ಹೈಯೆಸ್ಟ್ ಸ್ಕೋರ್ ಮಾಡಿದವ್ರಿಗಿರ್ಬೋದು ಅಥವಾ ಜಾಸ್ತಿ ಅಂಕ ಪಡೆದವ್ರಿಗಿರ್ಬೋದು ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಅಕ್ಷಯ ತೃತೀಯ ಹಾರ್ದಿಕ ಶುಭಾಶಯ ಸಲ್ಲಿಸುತ್ತಾ, ನಮ್ಮ ಲಿಂಗಾಯತ ಧರ್ಮ ಎಂಥ ಧರ್ಮ ಅಂದರೆ ಎಲ್ಲ ಧರ್ಮವನ್ನು ಅಪ್ಕೊಳ್ಳುತ್ತೆ. ಸೊ ಆದರೆ ಈ ಧರ್ಮ ಅಪ್ಕೊಳ್ಳುತ್ತೆ. ನಮ್ಮ ಸಮಾಜ ಇವತ್ತಿನ ದಿವಸ ಯಾವ ರೀತಿ ಬಂದ್ಬಿಟ್ಟೈತಿ ಅಂತಂದ್ರೆ ಎಲ್ಲರನ್ನೂ ಅಪ್ಕೊಂತೀವಿ ಅಂತ ನಾವು ಕೆಳಗೆ ಹೊಂಟೇವಿ. ಸೊ ಎಲ್ಲರಿಗೂ ನಾವು ಒಂದು ಕರೆ ಕೊಡೋಕೆ ಇಷ್ಟಪಡ್ತೀವಿ, ಮೇಜರ್ಲಿ ಯುವಕರಿಗೆ. ಸೊ ಆದಷ್ಟು ಹೆಚ್ಚಿನ ಸಂಖ್ಯೆ ಒಳಗೆ ಯಾವುದು ಆವೇಶಕ ಒಡ್ಡಾಗದಂಗೆ ನಾವು ಯಾವ ರೀತಿ ನಮ್ಮ ಸಮಾಜವನ್ನು ಬೆಳೆಸಬೇಕು. ಯಾಕಂದ್ರೆ ಬಸವಣ್ಣವರು 12ನೇ ಶತಮಾನದೊಳಗೆ ಸಾಕಷ್ಟು ವಚನಗಳನ್ನ ಬರ್ತಾರೆ. ಬಸವ ತತ್ವಗಳಲ್ಲಿ ನಾವು ನಡಿಬೇಕಾಗಿದೆ. ಇವತ್ತು ಕಳಬೇಡ ಕೊಲ್ಲಬೇಡ, ಹುಸಿಯ ನುಡಿಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಅಂತೆಲ್ಲ ವಚನಗಳದಾವು. ಆದರೆ ಇವತ್ತಿನ ದಿವಸ ಏನಾಗ್ಲಿಕ್ಕತ್ತೈತಿ, ಎಲ್ಲ ನಮ್ಮನ್ನು ಯುವಕರನ್ನಾಗಲಿ ಮಹಿಳೆಯರನ್ನಾಗಲಿ ಯಾವುದಾದ್ರು ಆಮಿಷಕ ಒಡ್ಡಿ ರಾಜಕೀಯವಾಗಿ ತಮ್ಮ ಫಲಾನುಭವಿಗಳು ಉಪಯೋಗಿಸ್ಕೊಳಕತ್ತಾರೆ. ಸೊ ಯುವಕರ ಹಾದಿ ತಪ್ಪಬಾರ್ದು. ಮತ್ತು ಕೋಮಗಲಭೆಗಳಾಗತ್ತಾವ ಇವತ್ತಿನ ದಿವಸ. ಏನೋ ಒಂದು ಮೇಜರ್ಲಿ ಏನು ಪ್ರಾಬ್ಲಮ್ ಆಗತ್ತೈತೆ ಅಂದರೆ ಒಂದು ಧ್ವಜದ ಸಂಬಂಧನೂ ಜಗಳ ಹತ್ತಾಗತ್ತಾವ. ನಾವು 12ನೇ ಶತಮಾನದೊಳಗನ ಬಸವಣ್ಣವರು ನಮಗೆ ಏನೆಲ್ಲ ಹೇಳಿದ್ರು ಅಂತಂದ್ರೆ ಎಲ್ಲ ಮೇಳ ಸಬಲೀಕರಣ ಇರ್ಬೋದು, ಮತ್ತು ಒಂದು ಜಾತಿ ಪದ್ಧತಿ ರದ್ದತೆ ಇರ್ಬೋದು, ಮತ್ತು ಎಲ್ಲರೂ ಸಮಾನರಂತ ಸಾರಿರುವಂಥ ಹರಿಕಾರರವರು ಅಂಥ ಸಮಾಜದಾಗ ಹುಟ್ಟಿರುವಂಥ ನಮಗೆ ಭಾಳಷ್ಟು ಹೆಮ್ಮೆ ಐತಿ. ಸೊ ಇವತ್ತೇನಾಗತ್ತೈತೆ ಅಂದರೆ ಸಮಾಜವನ್ನು ಎತ್ತಿ ಹಿಡಿದ ಇವತ್ತು ಎಲ್ಲರೂ ನಮ್ಮನ್ನ ಆಳಾಕತ್ತಾರ. ಇದು ಆದಷ್ಟು ಮಟ್ಟಿಗೆ ನಾವು ಕಮ್ಮಿ ಮಾಡ್ಕೋಬೇಕು. ಇದನ್ನು ನಾವು ಜಾಸ್ತಿ ನಾವು ಬೆಲೆ ಕೊಡಬಾರ್ದು. ಸಮಾಜವನ್ನು ಹೇಗೆ ಬೆಳೆಸ್ಬೇಕಂದ್ರೆ ಬಸವಣ್ಣ ಫಾಲೋ ಮಾಡಬೇಕು. ಬಸವಣ್ಣವ್ರು ಹೇಗೆ ವಚನ ಬರ್ತಾರಲ್ಲ ಅದನ್ನೆಲ್ಲ ನಾವು ಪಾಲಿಸ್ಬೇಕು. ಯುವಕರಿಗೆ ಮೇಜರ್ಲಿ ನಾನು ಹೇಳ್ತೀನಿ, ಇದನ್ನು ದಯಮಾಡಿ ಪಾಲಿಸ್ರಿ. ವಿಶ್ವಗುರು ಬಸವಣ್ಣವರಿಗೆ ಅವಾಗ ನಾವು ಅವರ ಆತ್ಮಕ್ಕೆ ಶಾಂತಿ ಕೊಟ್ಟಂಗೆ ವಿಶ್ವಗುರು ಅಂತೇಳಿ ನಾವು ಸಾರ್ದಂಗೆ ಅವ್ರಿಗೊಂದು ಸೇವೆ ಸಲ್ಲಿಸಂಗೆ.
ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ನಾನು ರಾಷ್ಟ್ರೀಯ ಬಸವರ ಅಧ್ಯಕ್ಷ ಅಶೋಕ್ ಬೆಂಡಿಗೇರಿ ಅಂತೇಳಿ. ನಾವು ಸುಮಾರು 25 ವರ್ಷಗಳಿಂದ ಈ ಲಿಂಗಾಯತ ಒಂದು ರಾಷ್ಟ್ರೀಯ ಬಸವರ ಸಂಘಟನೆಯನ್ನು ಮಾಡಿಕೊಂಡು ಪರಮ ಪೂಜ್ಯ ಲಿಂಗಾನಂದ ಮತ್ತು ಮಾತಾಜಿಯವರ ಒಂದು ಅನುಗ್ರಹದಿಂದ ಇಲ್ಲಿ ಪ್ರವಚನ ಆಗಿತ್ತು. ಆ ರೀತಿ ನಾವು ಇಲ್ಲಿ ರಾಷ್ಟ್ರೀಯ ಬಸವವನ್ನು ಸ್ಥಾಪನೆ ಮಾಡಿ ಅನೇಕ ಗ್ರಾಮಗಳಲ್ಲಿಯೂ ಸಹಿತ ನಾವು ಬೆಳಗಾವಿ ಜಿಲ್ಲಾದ್ಯಂತ ಒಂದು 75 ಸಂಘಟನೆಗಳನ್ನು ಮಾಡಿ ಈ ಬಸವ ತತ್ವದ ಒಂದು ಜಾಗತಿಕ ಮಟ್ಟದಲ್ಲಿ ತಲುಪಬೇಕು, ನಮ್ಮದೇ ಆದ ಒಂದು ಬಸವಣ್ಣನವರ ತತ್ವ ಸಂದೇಶಗಳು ತಲುಪಿಸಬೇಕು ಅನ್ನುವಂಥ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ನಾವು ಪ್ರತಿ ರವಿವಾರ ನಾವು ರಾಷ್ಟ್ರೀಯ ಬಸವದಳದವರು ಬಸವ ಮಂಟಪದಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಹಾಗೂ ಸಾಮೂಹಿಕ ಪ್ರಾರ್ಥನೆ, ಅದರ ಜೊತೆಗೆ ಚಿಂತನಗೋಷ್ಠಿಯನ್ನು ನಡೆಸಿ ಅನೇಕ ಸಂಘಟನೆಗಳ ಜೊತೆಗೆ ನಾವು ಮಾಸಿಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಇವತ್ತು ಗ್ರಾಮ ಮಟ್ಟದಲ್ಲಿಯೂ ಸಹಿತ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಈ ಬಸವಣ್ಣನ ತತ್ವವನ್ನು ಯಾರು ಮರೆಮಾಚಿದ್ರೂ ಅವನ್ನೆಲ್ಲ ಬೆಳಕಿಗೆ ತರುವಂಥ ಒಂದು ಪ್ರಯತ್ನ ನಮ್ಮದಾಗಿದೆ. ಯಾಕಂದರೆ ಮಠಮಾನ್ಯಗಳು ಸಾಕಷ್ಟು ಇದ್ವಿ, ಆದರೆ ಪ್ರಚಲಿತವಾಗಿ ನಮ್ಮ ಲಿಂಗಾನಂದ ಅಪ್ಪಾಜಿಯವರು ಮತ್ತು ಮಾತಾಜಿಯವರು ಬಂದಾಗ ಇದು ಬಸವ ತತ್ವವನ್ನು ನಾವು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಅಳವಡಿಸಿಕೊಂಡು ನಮ್ಮ ಧರ್ಮಗುರು ವಿಶ್ವಗುರು ಬಸವಣ್ಣನವರು ಅಂಥೇಳಿ, ಧರ್ಮಕ್ಷೇತ್ರ ಕೂಡಲ ಸಂಗಮ ಅಂಥೇಳಿ, ಕಾಯಕ ಕ್ಷೇತ್ರ ನಮ್ಮ ಬಸವ ಕಲ್ಯಾಣ ಅಂಥೇಳಿ, ನಮ್ಮದು ತ್ಯಾಗಭೂಮಿ ಉಳಿವಿ ಅಂತ ಸುಕ್ಷೇತ್ರ ಉಳಿವಿ ಅಂಥೇಳಿ ನಮಗೆ ಗುರುತಿಸಿಕೊಟ್ಟು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಆ ಆಚರಣೆಗಳ ತತ್ವಬದ್ಧವಾಗಿ ನಾವು ಇವತ್ತು ರಾಷ್ಟ್ರೀಯ ಬಸವದವರು ಆಚರಣೆಗೆ ಬಂದಿದ್ದೇವೆ. ಯಾಕಂತಂದರೆ ಯಾವುದೇ ಒಂದು ಸಂಘಟನೆಗಳನ್ನು ಇವತ್ತು ನೋಡಿದಾಗ ಬಸವ ತತ್ವವನ್ನು ಹೇಳ್ತಿರ್ಬೋದು, ಆದರೆ ನಾವು ಲಿಂಗಾಯತ ಧರ್ಮೀಯರಾಗಿ ನಾವು ರಾಷ್ಟ್ರೀಯ ಬಸವದಳದವರು ಹಾಗಾಗಿ ನಾವು ಇವತ್ತು ನಮ್ಮ ಧರ್ಮದ ಆಚರಣೆಗಳ ಪ್ರಕಾರ ನಾವು ತತ್ವಾನುಸಾರ ಏಕದೇವ ಉಪಾಸನೆ ಮಾಡಿ ಇವತ್ತು ಅಪ್ಪ ಗುರು ಬಸವಣ್ಣನ ಒಬ್ಬರೇ ನಾವು ಪೂಜ್ಯ ವ್ಯಕ್ತಿಯಾಗಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ಯಾವುದೇ ಗುಡಿ ಗುಂಡಾರಗಳ ಮೌಢ್ಯತೆಗೆ ನಾವು ಸಿಲುಕಿಲ್ಲ. ಅದಕ್ಕಾಗಿ ಶರಣ ಬಂಧುಗಳೇ, ಈ ಬಸವ ಜಯಂತಿಯನ್ನು ನಾವು ಭಾಳ ಅದ್ಧೂರಿಯಾಗಿ ಒಂದು ವಿಜೃಂಭಣೆಯಿಂದ ನಮ್ಮ ಯಾವ ರೀತಿ ನಮ್ಮ ತಂದೆ ತಾಯಿಯವರನ್ನು ನಾವು ನೋಡ್ತೇವೆ, ಅದೇ ರೀತಿ ನಮ್ಮ ಅಪ್ಪ ಗುರು ಬಸವಣ್ಣವರು ಕೊಟ್ಟಂಥ ಇದು ಲಿಂಗಾಯತ ಧರ್ಮ, ಇದು ಸ್ವತಂತ್ರ ಧರ್ಮ, ಇದಕ್ಕೆ ಮಾನ್ಯತೆ ಸಿಗಬೇಕನ್ನುವಂಥ ಉದ್ದೇಶದಿಂದ ನಾವು 2017ರಿಂದ ಇಲ್ಲಿವರೆಗೆ ನಾವು ಲಿಂಗಾಯತ ಧರ್ಮದ ರ್ಯಾಲಿಗಳನ್ನು ಮಾಡ್ತಾ ಅನೇಕ ಈಗ 24 ರ್ಯಾಲಿಗಳನ್ನು ಮಾಡಿದೆವು. ನಾವು ರಾಜ್ಯಗಳಲ್ಲಿ ಬೇರೆ ಹೊರ ರಾಜ್ಯಗಳಲ್ಲಿ ಸಹಿತ ನಾವು ಮಾಡ್ತಾ ಬಂದಿದ್ದೇವೆ. ಇದು ಯಶಸ್ವಿಯಾಗಿ ಭಾರತ ಸರ್ಕಾರದಿಂದ ಇದು ನಮಗೆ ಮಾನ್ಯತೆ ಸಿಗಬೇಕಾಗಿದೆ. ಕರ್ನಾಟಕ ಸರ್ಕಾರದಿಂದ ಶಿಫಾರಸು ಮಾಡಿ ಕಳಿಸಿದ್ರು, ಆದರೆ ಭಾರತ ಸರ್ಕಾರದಿಂದ ಅದು ಪ್ರಸ್ತಾವನೆ ತಿರುಗಿ ಬಂದದರಿಂದ ಮತ್ತೆ ಪುನಃ ಆ ಥರದ ಹೋರಾಟ ಸಹಿತ ನಾವು ಇನ್ನು ಮುಂದುವರಿಸಬೇಕಂತೇಳಿ ನಮ್ಮ ವಿಚಾರದ. ಅದಕ್ಕಾಗಿ ಶರಣ ಬಂಧುಗಳೇ, ನಾವು ಬಸವ ಜಯಂತಿಯಲ್ಲಿ ನಾವು ಒಂದು ಸಂಘಟನೆ ಅಚ್ಚುಕಟ್ಟಾಗಿ ನಮ್ಮ ಆಚರಣೆಗಳನ್ನು ನಾವು ತೋರಿಸಬೇಕು. ಇದನ್ನು ಒಂದು ನಮ್ಮ ಧರ್ಮದ ಒಂದು ನೆಲೆ ನಿಲ್ಲಬೇಕು. ಇನ್ನುಳಿದ ಧರ್ಮಗಳು ಅದಾವೆ, ಅವೆಲ್ಲ ಮಾನ್ಯತೆ ಪಡೆದವ. ನಮ್ಮ ಧರ್ಮಕ್ಕೆ ಲಿಂಗಾಯತ ಧರ್ಮಕ್ಕೆ ಯಾಕೆ ನಾವು ಮಾನ್ಯತೆ ಕೇಳಬಾರ್ದು ಅನ್ನೋಂಥ ಉದ್ದೇಶದಿಂದ 2015ರಲ್ಲೇ ಇದನ್ನು ನಾವು ಹುಟ್ಟಾಕಿದ್ರು ಮಾತಾಜಿಯವರು. ಅದನ್ನು ನಾವು ಮುಂದುವರಿಸ್ಕೊಂಡು ಹೊಂಟಿದ್ದೇವೆ. ಆ ಕನಸನ್ನು ನನಸಾಗಿ ಮಾಡುವವರೆಗೆ ನಮ್ಮ ಈ ಲಿಂಗಾಯತ ರಾಷ್ಟ್ರೀಯ ಬಸವದಳ ಲಿಂಗಾಯತ ಸಂಘಟನೆಗಳು ಹೋರಾಡ್ತಾವೆ ಅಂತ ಹೇಳಿ ನಾನು ಹೇಳ್ತಾ ನನ್ನ 2 ನುಡಿಗಳನ್ನು ಗುರು ಬಸವನ ಪಾದಕ್ಕೆ ಅರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿ.
ನಾದ ವೇದವನೋದಿ ಹಾರುವನಾದ ವೇದವನೋದಿ ಹಾರುವನಾದ. ಅದೇ ರೀತಿಯಾಗಿ ಏನು ಬಸವಣ್ಣವರ ಮಾರ್ಗದರ್ಶನ ಮಾಡಿರುವ ದಾರಿಯಲ್ಲಿ ಪ್ರತಿಯೊಬ್ಬರು ನಡೆಯಲು ಕೂಡ ಇವತ್ತು ಎಲ್ಲರಿಗೂ ಹೇಳಲಾಗ್ತಾ ಇದೆ. ಅದೇ ದಾರಿಯಲ್ಲಿರು ನಡೆಯುತ್ತಿದ್ದಾರೆ. ಅದೇ ರೀತಿಯಾಗಿ ಏನಂದರೆ ಬೆಳಗಾವಿಯಲ್ಲಿ ನಾವು ಇದಕ್ಕೆ ಎಲ್ಲೆಡೆ ನೋಡ್ಬೋದು. ಬಸವೇಶ್ವರ ಜಯಂತಿ ಪ್ರತಿ ಮನೆಯಲ್ಲಿಯೂ ಕೂಡ ಇವತ್ತು ಸಂಭ್ರಮಾಚರಣೆ ಆಗ್ತಾ ಇದೆ. ಹಳ್ಳಿಗಳಲ್ಲಿ ದೇಶಾದ್ಯಂತ ಅದಲ್ಲದೆ ವಿಶ್ವದಾದ್ಯಂತ ಎಲ್ಲೆಡೆ ನಡೀತಾ ಇದೆ. ಕ್ಯಾಮ್ರಾಮ್ಯಾನ್ ರಾಜೇಶ್ ಜೊತೆ ಮಂಜುನಾಥ್, ಬೆಳಗಾವಿ.